ಚಿಕ್ಕರತನು ಕಾಸಾರದಲ್ಲಿ ಚಿತ್ರತರದ ಜಲ ಕೇಳಿಯೊಳಿರಲು ಚಿತ್ರತರದ ಜಲ ಕೇಳಿಯೊಳಿರಲು ಸಮಚಿತ್ತವು ಕದಡಿತು ಸತಿಗಾಗ ಚಿತ್ತವು ಕದಡಿತು ಸತಿಗಾಗ ಚಿತ್ತವು ಕದಡಿತು ಸತಿಗಾಗ ಚಿತ್ರತರದ ಜಲ ಕೇಳಿಯದಿರಲು ಸಮಚಿತ್ತವು ಕದಡಿತು ಸತಿಗಾಗ ಚಿತ್ತವು ಕದಡಿತು ಸತಿಗಾಗ ಚಿತ್ರತರದ ಜಲ ಕೇಳಿಯದಿರಲು ಜಲ ಕೇಳಿಯಾಡಿದರು ಜಲ ಕಿಡಿದಾಡಿದರು ಜಲ ಕಿಡಿದಾಡಿದರು ಗಂಧರ್ವರು ಜಲ ಕಿಡಿದಾಡಿದರು ಆಗ ಸಮಚಿತ್ತವು ಕದಡಿತು ಸತಿಗಲ್ಲಿ ಉಳಿನದಿ ಗುಂಡವರ ಕಿಸಲ ಸಾಧರಿ ನಳಿನವದನ ಬಲ ಭೀತಿಯಲಿ ಉಳಿನದಿ ಗುಂಡವರ ಕಿಸಲ ಸಾಧರಿ ನಳಿನವದನ ಬಲ ಭೀತಿಯಲಿ 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 ಜಲಮನೆ ನೋಡಲು ಜಲಮನೆ ನೋಡಲು ಬಿಡುವ ಹೋದಗಳು ಓದದು ಉಳಿಯುತ್ತವೆ
ನೀನು ಜೀವಂತವಾಗಿ ಹೇಳು. ಆ ಮಕ್ಕಳು ಬದುಕಲಿ. ಏನು ಮಾಡುವ ಹೇಳು? ಕೆಲವು ಸಲ ನಮಗೆ ಸಿಟ್ಟು ಬರುವಾಗ ಆ ಸಿಟ್ಟೇ ನಮ್ಮನ್ನು ಅಡಿಮೇಲು ಮಾಡ್ತದೆ ನೋಡು. ನಿಮಗೆ ನನ್ನ ಸಿಟ್ಟಾಗುವುದಿಲ್ಲ ಅಲ್ಲ, ಸಿಟ್ಟು ಬಿಟ್ಟರೆ ನಾನು ಎಷ್ಟು ಕಾಲ ಬದುಕುತ್ತೇನೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ಯೋಗ ಬಲದಿಂದ ನನ್ನ ಸಿಟ್ಟನ್ನು ತೆಗೆದು ಇದು ಬಿಟ್ಟಿದ್ದೇನೆ ಹೊರಗೆ. ಆಯ್ತಲ್ಲ? ಹೌದಲ್ಲ ಬಿಟ್ಟದ್ದು? ಧಾರಾಳ ಇನ್ನು ನರವನೃಪತಿ ಸಹಸ್ರಪಾಣಿಯು ಪರಮ ರುಚಿರಾಜನ ಏತು ಪ್ರಜೆಗಳ ಯೋಗ ಕ್ಷೇಮಲ ಅರಿತ ಚಕ್ರವರ್ತಿ ಕರ್ತವ್ಯ ಅರ್ಜುನನಿಗೆ ಕೇಳವಾಗಲಿ ಎನ್ನುವ ಅನ್ನುಡಿಯನ್ನು ಕೇಳುವಾಗ ಮನಸ್ಸಿಗೆ ಬಹಳಾನಂದವಾಗುತ್ತಾಗಿದೆ. ಮಾಹೇಶ್ವತಿಯ ದೊರೆಯಾಗಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದೇನೆ. ಸಹಸ್ರ ಬಾಹು ಹೀಗೆನ್ನುವ ಹಾಗೆ ನೆಗಳತೆಯನ್ನು ಪಡೆದವನಿದ್ದೇನೆ. ಪ್ರಜೆಗಳನ್ನೆಲ್ಲ ಸಂತೈಸಿದ್ದೇನೆ. ಏನದು ಏನದು ಒಬ್ಬೆ ಕೇಳುವುದು ನಿನ್ನದ್ದೇ, ಮತ್ತೆಂತದ್ದು? ಬೊಬ್ಬೆ ಕೇಳ್ತಾ ಉಂಟು, ಬೊಬ್ಬೆ ಹುಡುಕಿದ್ದಾರೆ. ನಿನ್ನದೊಂದು ಮುಗಿಲಿಕ್ಕೇ ಇಲ್ಲ. ಒಂದೇ ಸರಿ ಅದೆಲ್ಲ ಕೇಳಿದ್ದು ಎಂತದ್ದು ಗಲಾಟೆ? ನೀವು ಮೊನ್ನೆ ಕಾಡಿನ ಜನರಿಗೆ ಅಂತ ಹೇಳಿದ್ದೀರಿ, ಕಾಡಿಗೆ ಬಂದು ಮಿಗಳನ್ನು ಬಂದು ಕಷ್ಟವನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿದ್ದೀರಿ. ಹೌದು, ಹೋಗಿದ್ದೀರಾ? ಶಬರರ ಹತ್ರ ವಿಷಯ ಎಲ್ಲ ಹೇಳಿದ್ದೇನೆ ನಾನು. ನೀನು ವ್ಯವಸ್ಥೆ ಮಾಡ್ತಿದ್ದ, ನಿನಗೆ ಹೋಗ್ಲಿಕ್ಕೆ ಆಗ್ಲಿಲ್ವಾ? ಅವರ ಹೇಳಿದ್ರು ನೀವೇ ಬರ್ಬೇಕಂತೆ. ನಾನೇ ಬರ್ಬೇಕು. ಅವರು ಹೋಗುದಿಲ್ಲ. ಹೌದಾ? ಹಾಗಿದ್ರೆ ವ್ಯವಸ್ಥೆ ಮಾಡು. ಕಾಡಿನ ಮರಗಳ ಘೋರ ಮಧುರ ಹರಿ 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 ಹರಿಯ ಕಾಡಿನ ಮರಗಳ ಘೋರ ಮಧುರ ಅದರ ಕೋಟಿಯ ಯಜಾಗುತ್ತ ಬೇಟೆಯಾಡುತ್ತಾ ಬಂದ ನೃಪತಿ ಚೌದದಳು ಮೃಗ ಬೇಟೆ ಮುಗಿಸಿ ವಸುಂಧರಾಧಿಪ ಬರಲು ವಿಪಿನದಿ ಚಂದಿರಾನನಿ ರೇಣುಕಿಯು ಕಾಣಿಸಲು ಕುಂದ ಕುಟ್ಮಲರದನಿ ಸುಭಶರನ ಅರಗಿನಿಯ ಬಳಿ ಸಾರಿ ನುಡಿಸಿದ ಮಂದಹಾಸದ ಆಕಾಶ ದೀಪ ನೀನೆ ಬಾಹುದರಿಗೆ ಕೋಕಿಲವಾಣಿ ಗಾಡಿ ಕೋಕಿಲವಾಣಿ ಕೋಕಿಲವಾಣಿ
ವಾಣಿದಾನೆ ಭೂಗಂಧ ನರಿಸದೆ ಮುನಿಗಾತೆಯಾಗುತ್ತ ಭೂಗಾಂತ ನರಿಸದೆ ಮುನಿಗಾತೆಯಾಗುತ್ತ ಈ ಗಾಢ ಸೇದ ಕನ್ನಿ ಆಶ್ರಮವಾಸ ಸಾಕಾರ ಶುಭವಿರಲಿ ಶುಭವೇ ಶುಭವೇ ರನ್ನಿ ಕೃಪನೋದನಿ ವ್ಯಾಕುಲವಿಲ್ಲ ತಾನೇ ದಾಪತ್ಯದಿ ಏಕೆಂಬುದಿಲ್ಲವೇ ಇಲ್ಲವೇನೆ ಆಕಾಶ ದೀಪಗಿರಿ ಬಹುಜರಿಗೆ ಕೋಗಿಲವಾಣಿ ದನಿ ಕೋಗಿಲವಾಣಿ 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 ಹೌದು, ಆಕಾಶ ದೀಪ. ಅವಳನ್ನು ಕಾಣುವಾಗ ಆಕಾಶ ದೀಪದಂತೆ ಗೋಚರಿಸ್ತಾ ಇದ್ದಾಳೆ. ಹಾ, ಬಾನಂಗಳದಲ್ಲಿ ಚಂದ್ರಮನು ಹೇಗೆ ಉದಯ ಆಗುತ್ತಾನೋ ತದ್ರೀತಿಯಲ್ಲಿ ಇವಳು ಮುಖಮಂಡಲ ಚಂದ್ರಮಂಡಲ ಹಾಗೆಲ್ಲವೂ ಚಂದ್ರನ ಹಾಗೆ ಮುಖ ಶೋಭಿಸ್ತಾ ಇದೆ. ಆದ್ದರಿಂದ ಹಾಗೆ ಕರೆದದ್ದು. ಎಲ್ಲ ಕತೆ ಇಷ್ಟೆಲ್ಲ ಹೇಳಿದ್ರು ನಿನಗೆ ಗೊತ್ತಾಗಲಿಲ್ಲ. ಅಂದು ಅಲ್ಲಿ 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 ಸ್ವಯಂವರ ಮಂಟಪದಲ್ಲಿ ಬೇಡದಲ್ಲೇ ನೆನಪುಳಿತದೆ. ಅದವಳೆ ರೇಣುಕಿ ಮಾತಾಡಬೇಕು ಅಂತ ಮನಸ್ಸಾಗಿದೆ. ರೇಣುಕಾ, ಕಾನೂನದಲ್ಲಿ ಓರ್ವಳೆ ತಿರುಗಾಡುತ್ತಾ ಇರುವೆ. ತಿರುಗಾಡುವುದು ಮಾತ್ರವಲ್ಲ, ಏನೋ ಹೇಳುತ್ತಾ ಇರ್ತೀಯ. ಹೇಳುತ್ತಿರುವುದು ಕೇಳುತ್ತಿರುವುದು ಹೇಗೆ ಗೊತ್ತುಂಟ? ಕೋಕಿಲವಾಣಿ. ಕೋಗಿಲೆಗಳು ವಸಂತ ಕಾಲದಲ್ಲಿ ಹೇಗೆ ಹಾಡುತ್ತಾವೋ ತದ್ರೀತಿಯಲ್ಲಿ ನಿನ್ನದಾದಂತಹ ನುಡಿಗಳು ಬಹಳ ಆನಂದವಾಯಿತು, ನನಗೆ ಇಷ್ಟವಾಯಿತು. ಹೌದು. ಮೊನ್ನೆ ಒಂದು ನಡೆದ ವಿಷಯ ಗೊತ್ತುಂಟ ನಿನಗೆ? ಇವಳು ಮಂಗಲ ಜಲವನ್ನು ತರುವುದಕ್ಕಾಗಿ ನದಿಯ ಬಳಿಗೆ ಹೋದ್ಲಂತೆ. ಅಲ್ಲಿ ಗಂಧರ್ವರೆಲ್ಲ ನೃತ್ಯವನ್ನು ಆಡ್ತಾ ಇದ್ರಂತೆ, ಜಲಗೇಲಿ ಆಡ್ತಾ ಇದ್ರಂತೆ. ಆ ಕಾಲದಲ್ಲಿ ನೋಡಿದವಾಗ ಏನೋ ಇವಳ ಮನಸ್ಸು ಭ್ರಮೆಯಾಯ್ತಂತೆ. ಭ್ರಮೆಯಾಗುವಾಗ ಈ ವಿಷಯ ತನ್ನ ಗಂಡನಿಗೆ ಗೊತ್ತಾಗಿ ಆಗ ಬಾರದ ಅನಾಹುತೆಲ್ಲ ಆಗಿ ಹೋಯ್ತಂತೆ. ಹೌದೇ? ಹೋಗ್ಲಿ, ನಾನು ಅದಕ್ಕೆ ಹೇಳಿದ್ದು ಆವಾಗಲೇ ಒಬ್ಬ ನೀನು ನೃಪನಂದನೆ ರಾಜಕುಮಾರನನ್ನು ವರಿಸ್ತಿದ್ರೆ ಬೇಕಾದಂತ ಸ್ವರ್ಗ ಸಿಗುತ್ತಿತ್ತು. ಅದು ನಿನಗೆ ಇಲ್ಲ. ನಿನ್ನ ಜೀವನದಲ್ಲಿ ನಿನಗೆ ಬೇಕು ಬೇಕು ಎನ್ನುವಂತ ಯಾವುದೇ ಒಂದು ಆಶೆ ಬಯಕೆಗಳಿಲ್ಲವೇ? ಇಲ್ವಾ? ಕೆಲ್ವನಾದವು ಜನ್ಮ ಪುಣ್ಯ ಫಲ ರೂಪದ್ದು ಸಲ್ಮುನಿಯ ಸತಿಯಾದಿ ಕಲ್ಯಡಿ ಬಗೆಗೀಗಿ ಪರ್ಣಶಾಲೆಯ ಸ್ವರ್ಗ ನಲ್ಲುದಿರು ನಲ್ಲವರು ಪರ್ಣಶಾಲೆಯ ಸ್ವರ್ಗ ನಲ್ಲುದಿರು ನಲ್ಲವರು ಮೊನ್ನ ಸುರ ಸುರ ವಿವಾಸವಿದ್ದ ನಿಮಗಿಯೇ ಮುನ್ನ ಸುರ ಸುರ ವಿವಾಸವಿದ್ದ ನಿಮಗೆ ಸಮ್ಮುನಿಯ ಸತಿಯಾದ ಧನ್ಯಳು 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 ನೃಪನೇ.
ಆಗಿಯೇ ಕಾಣುವುದು. ಮತ್ತೆ ಬಯಕೆ ಎನ್ನುವುದು ಮೂಡುವುದಕ್ಕೆ ಹೇಗೆ ಸಾಧ್ಯ ಹೇಳು? ತಪ್ಪು ತಿಳ್ಕೊಳ್ಬೇಡ. ನೀ ಕೇಳಿದ್ದಕ್ಕೆ ನಾನು ಆಡುವುದು. ಚಕ್ರವರ್ತಿಯಾಗಿ ಸಿಂಹಾಸನವನ್ನು ಏರಿ ಒಳಗೊಳಗೆ ಅತೃಪ್ತಿಯಿಂದ ಬೇಯುವಂತ ಮಹಾರಾಜನನ್ನು ಕೇವಲ ದರ್ಭಾಸನವನ್ನೇ ಏರಿ ಆನಂದ ಸಾಮ್ರಾಜ್ಯವನ್ನಾಡುವಂತಹ ಜಮದಗ್ನಿ ಮಹರ್ಷಿಗಳನ್ನು ಕಂಡಾಗ ನನಗನಿಸುವುದು ಪರ್ಣಶಾಲೆಗಿಂತ